ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಸವಿತಾ ಭಂಡಾರ್ ಕವಟೆ ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಸವಿತಾ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣಾರ್ಥಿ. ಅಮ್ಮ, ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ ಖಾನಾವಳಿಯಲ್ಲಿ? ಟೊಮೆಟೊ ಆಮ್ಲೆಟ್ ಅಂತ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಆಮ್ಲೆಟ್ ಎಲ್ಲಿಂದ ಬಂದಿರೋದು ಸವಿತಾ ಅವರೇ? ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು, ಪ್ರಾಪರು ಬಿಜಾಪುರ. ಓಕೆ, ಇರೋದು ಬೆಂಗಳೂರಲ್ಲಿ. ಹೌದಾ? ಓಕೆ, ಸರಿ. ಹಾಗಾದ್ರೆ ಇದು ಟೊಮ್ಯಾಟೊ ಆಮ್ಲೆಟ್. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಇದಕ್ಕೆ ಟೊಮೆಟೊ ಬೇಕು, ಆಮೇಲೆ ಅಕ್ಕಿ ಹಿಟ್ಟು, ಉಪ್ಪಿಟ್ಟು ರವೆ, ಸೋಡಾ, ಉಪ್ಪು, ಓಂಕಾಳು, ಶುಂಠಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆಮೇಲೆ ನಿಂಬೆಹಣ್ಣು ಬೇಕು. ಇದಿಷ್ಟು ಇದ್ರ ಟೊಮ್ಯಾಟೊ ಆಮ್ಲೆಟ್ ಮಾಡೋದಲ್ವಾ? ಸರಿ, ಹಾಗಾದ್ರೆ ಶುರು ಮಾಡೋಣ. ಏನ್ ಬೇಕು ಇವಾಗ ನಿಮ್ಗೆ? ಈಗ ಮಿಕ್ಸಿ ಜಾರ್ ಕೊಡಿ. ಮತ್ತೆ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಬಿಜಾಪುರ ಅಂತ ಹೇಳಿದ್ರೆ 4 ವರ್ಷ ಆಯ್ತು ಬಂದು. 4 ವರ್ಷ ಅಷ್ಟೇ ಆಗಿರೋದು? ಹೌದು, ಅಷ್ಟೇ ಆಗಿರೋದು. ಏನು ಬೆಂಗಳೂರಿಗೆ? ನಮ್ಮ ಮಗ ಜಾಬ್ ಮಾಡ್ತಾನೆ ಇಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್. ಓಕೆ ಓಕೆ, ಸರಿ. ಈಗ ಬಿಜಾಪುರದಲ್ಲಿ ಯಾರು ಇಲ್ವಾ? ನೀವೆಲ್ಲ ಶಿಫ್ಟ್ ಆಗಿದ್ದೀರಾ? ಬಿಜಾಪುರ ಹತ್ರ ಹಳ್ಳಿ ನಮ್ದು, ಅಲ್ಲಿ ಇರೋದು. ಹಸಿಮೆಣಸಿನ್ಕಾಯಿ. ಸೊ ಹಸಿ ಟೊಮ್ಯಾಟೊನ ಕಟ್ ಮಾಡಿದ್ದೀರಾ, ಅದನ್ನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಸರಿ. ಹಸಿಮೆಣಸು ಎಷ್ಟು ಹಾಕಿದ್ರಿ? ಎಷ್ಟು ಟೊಮ್ಯಾಟೊ ತಗೊಂಡಿದ್ರಮ್ಮ ಅದರಲ್ಲಿ? ಇದರಲ್ಲಿ ಒಂದು 5 ಟೊಮೆಟೊ ಇದೆ, ಒಂದು 1/4 kg ಅಷ್ಟು ಟೊಮೆಟೊ ಇದೆ. ಸರಿ. ಹಸಿ ಶುಂಠಿ. ಸೊ ಒಂದು 4-5 ಹಸಿಮೆಣಸು. ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕಬೇಕು, ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಬೇಕು ಅಷ್ಟೇ. ಹಸಿ ಶುಂಠಿ. ಇದನ್ನ ಮಿಕ್ಸರ್ ಮಾಡ್ಕೋಬೇಕು. ಇದು 3 ಮಾತ್ರನಾ? 3 ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋ. ಸರಿ ಸರಿ, ಮಾಡ್ಕೊಡ್ತೀನಿ. ಇದು ಚೆನ್ನಾಗಿ ನುಣ್ಣಗಾಗಬೇಕು ಅಂತ ಹೇಳಿದ್ರೆ? ನುಣ್ಣಗಾಗಬೇಕು. ಟೊಮೆಟೊ ಏನು ಉಳಿಬಾರ್ದು. ಅದು ಆಗಿದೆಯಾ? ಆಗಿದೆ. ಒಂದು ಸ್ಪೂನ್ ಕೊಡಿ, ಇಲ್ಲ ದೊಡ್ಡ ಸ್ಪೂನೇ ಕೊಡಿ. ದೋಸೆ ಹಾಕಿ ದೋಸೆ ಹುಯ್ಯ. ಈಗ ಮನೇಲಿ ಯಾರೆಲ್ಲ ಇದ್ದೀರಾ ಸವಿತಾ ಅವರೇ? ನಾವು ಮಗ ಇದ್ದಾನೆ, ದೊಡ್ಡ ಮಗ. ಚಿಕ್ಕ ಮಗ MBBS ಮಾಡ್ತಾ ಇದ್ದಾನೆ. ಅವನು ಬೆಂಗಳೂರಲ್ಲೇ? ಇಲ್ಲ, ಅವನು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾನೆ. ಮಗಳು ಮದುವೆ ಆಗಿದೆ, ಅವಳು ದಾವಣಗೆರೆಯಲ್ಲಿ ಇದ್ದಾಳೆ. ಮಗ ಸಾಫ್ಟ್ವೇರ್ ಅಲ್ಲ? ಸಾಫ್ಟ್ವೇರ್. ಸೊ ಅಡುಗೆ ನೀವೇ ಮಾಡೋದಾ ಮನೆಯಲ್ಲಿ? ಅಡುಗೆ ನಾವೇ ಮಾಡೋದ್ರಿ. ಇದಿವಾಗ ಈ ಟೊಮ್ಯಾಟೊ ಆಮ್ಲೆಟ್ ಅನ್ನೋದು ಎಲ್ಲ ಕಡೆ ಮಾಡ್ತಾರೆ. ಇದೊಂದು ಸ್ವಲ್ಪ ಲೇಟೆಸ್ಟ್ ಆಗಿ ಕಲ್ತಿರೋದಾ ಇದು? ಅಲ್ಲ, ನಮ್ಮ ಅಮ್ಮನ ಕಡೆಯಿಂದ ಕಲ್ತಿರೋದು. ಹೌದಾ? ಸೊ ಒಂದ್ಸತಿ ಮಿಕ್ಸಿ ಇದೆಲ್ಲ ತೆಗೆದು ಹಾಕೊಳ್ಳೋದು, ಆಮೇಲೆ ಅಕ್ಕಿ ಹಿಟ್ಟು. ಇದನ್ನ ನೋಡ್ಕೊಂಡು, ಟೊಮೆಟೊ ನೋಡ್ಕೊಂಡು ಹೆಂಗೆ ಗಟ್ಟಿ ಆಗುತ್ತೆ ಹಂಗೆ ನೋಡ್ಕೊಂಡು ಹಾಕೊಳ್ಳೋದು ಅಷ್ಟೇ. ಅಂದಾಜು ಹಾಕೊಳ್ಳೋದು ಇದು. ಇದಕ್ಕೊಂದು ಅಳತೆ ಅಂತಿಲ್ಲ? ಅಳತೆ ಅಂತಿಲ್ಲ. ನಾವು ಎಷ್ಟು ಟೊಮೆಟೊ ತಗೋತೀವಲ್ಲ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಲ್ಸ್ಬಿಟ್ಟು ನೋಡ್ತಾ ಹಾಕೊಳ್ಳೋದು. ಇದು ಯಾವ ತರ ಅಂದ್ರೆ ಉದ್ದಿನ ದೋಸೆ ಹಿಟ್ಟು ಅಂದ್ರೆ ಎಷ್ಟು ಗಟ್ಟಿ ಆಗ್ಬೇಕದು ಹಿಟ್ಟು? ಸ್ವಲ್ಪ ಗಟ್ಟಿನೇ ಇರಬೇಕು. ಅದಕ್ಕಿಂತ ಗಟ್ಟಿ? ತಿಳಿ ಆದ್ರೆ ಇದು ಆಗಲ್ಲ. ದೋಸೆಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಅದು ರವಾ ಕೊಡಿ. ಉಪ್ಪಿಟ್ಟು ರವೆ. ಇದು ಉಪ್ಪಿಟ್ಟು ರವೆನೇ? ಉಪ್ಪಿಟ್ಟು ರವೆ. ಇದೆಷ್ಟು ಹಾಕ್ತೀರಾ? ಇದು ಸ್ವಲ್ಪ ಕಡಿಮೆ ಹಾಕಬೇಕು. ಇದು ಕ್ರಿಸ್ಪಿಯಾಗಿರೋಕ್ಕೆ ಅಂತ ಅಷ್ಟೇ ಹಾಕೋದು. ಸೊ ಒಂದು 4 ಚಮಚ ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು 2 ಚಮಚ, 1-1.5 ಚಮಚ ಸಾಕು? 2-3 ಚಮಚದಷ್ಟು ಹಾಕಬೇಕಾ? ಸರಿ. ಕೊತ್ತಂಬರಿ. ಇದು ಯಾವಾಗ ತಿಂಡಿಗೆ ಮಾಡೋದಾ ಅಥವಾ ತಿಂಡಿಗೆ? ಬೆಳಿಗ್ಗೆ ತಿಂಡಿಗೆ ಮಾಡೋದು. ಉಪ್ಪು. ಇದನ್ನೆಲ್ಲ ಕಲಿಸ್ಬಿಟ್ಟು 1 hour ನೆನಿಬೇಕಿದೆ ಹಿಟ್ಟು, ಅಂದಾಗ ಚೆನ್ನಾಗಿ ಬರುತ್ತೆ. ನೆನಿಲಿಲ್ಲ ಅಂದ್ರೆ ಬರೋದಿಲ್ಲ. ಇದು ನೆನೆಸ್ಬೇಕು. 1 hour ಆದ್ರೂ ನೆನಿಬೇಕು. ಇದಿವಾಗ ಅಕ್ಕಿ ಮತ್ತೆ ರವೆ ಸಾಕಾ? ಇದೇ ಕನ್ಸಿಸ್ಟೆನ್ಸಿ ಇದೆ ಸಾಕಾಗತ್ತೆ? ಸಾಕಾಗುತ್ತೆ. ಸಾಕು. ಉಪ್ಪು ಹಾಕ್ಬಿಟ್ಟಿಡ್ಬೇಕಾ? ಉಪ್ಪು ಮತ್ತೆ ಸೋಡಾ ಹಾಕಿ ಇಟ್ರೇನೆ ಇದು ಬರೋದು. ಅದು ದೋಸೆ ತರ ಉಬ್ಬು ಬರುತ್ತೆ. ಸ್ವಲ್ಪ ಹಿಟ್ಟು. ಒಂದು ತಿಂಡಿ 8 ಗಂಟೆಗೆ ಮಾಡ್ಬೇಕಂದ್ರೆ 7 ಗಂಟೆಗೆ ರೆಡಿ ಮಾಡಿ ಇಟ್ಟಿರ್ಬೇಕು ಅಷ್ಟೇ. ಅದು ಸೋಡಾ ಯಾವುದಕ್ಕೆ? ಸ್ವಲ್ಪ ಮೃದು ಬರ್ಲಿ ಅಂತ. ಮೃದು ಬರಲಿ, ಆಮೇಲೆ ಸ್ವಲ್ಪ ಉಬ್ಬಿ ಬಿಡುತ್ತೆ ಹಿಟ್ಟು, ಚೆನ್ನಾಗಿ ಇದು ಆಗುತ್ತೆ ಅದು. ಓಂಕಾಳು ಹಾಕ್ತೀರಾ? ಓಂಕಾಳು ಹಾಕ್ಬೇಕು, ಸ್ಮೆಲ್ ಬರಕ್ಕೆ ಚೆನ್ನಾಗಿ. ಓಂಕಾಳು ಈಗ ಹಪ್ಪಳಕ್ಕೆಲ್ಲ ಹಾಕ್ತಾರಲ್ಲ, ಅದು ಹಾಕ್ಬಿಟ್ರೆ ಅದೊಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕೋದು. ಮತ್ತೆ ಅದು ಜೀರ್ಣಕ್ಕೂ ಒಳ್ಳೇದು ಅಂತ ಹೇಳ್ತಾರೆ. ಸ್ವಲ್ಪ ಓಂಕಾಳು ಸೇವನೆ ಮಾಡಿದ್ರೆ ಆಹಾರ ಜೊತೆ ಹೇಗಿದ್ರು ತಿನ್ಬಿಡ್ತೀವಿ. ಇದು ಚೆನ್ನಾಗಿ ಅಕ್ಕಿ ಹಿಟ್ಟು ಚೆನ್ನಾಗಿ ಇದು ಆಗಬೇಕಿದೆ. ಚೆನ್ನಾಗಿ ಕಲ್ಸ್ಕೋಬೇಕು. ಅದು ವೈಟ್ ಇರಬಾರ್ದು ಅಕ್ಕಿ ಹಿಟ್ಟಿದ್ದು.
ಇದು ಈಗ ರೆಡಿ ಆಯಿತು. 1 ಅವರ್ ನೆನಿಬೇಕಿದೆ. ಹೌದಾ? ಹಾಂ, ಸರಿ. ಈಗ ಹಿಟ್ಟು 1 ಅವರ್ ನೆಂದಿದೆ. ನೆಂದಿದೆ ಅಲ್ವಾ? ಓಕೆ. ಹಾಗಾದ್ರೆ ಇನ್ನೇನ್ ಮಾಡೋದು? ಆಮ್ಲೆಟ್ ಮಾಡೋದು. ಈಗ ತವಾ ಕೊಡಿ. ಒಲೆ ಹಚ್ಕೊಬಿಡ್ತೀರಾ? ಎಣ್ಣೆ ಬೇಕಾ? ಮತ್ತೆ ಸವಿತಾ ಅವರೇ, ಏನ್ ಮಾಡ್ತಾ ಇದ್ದೀರಾ? ಇನ್ನೇನಾದ್ರೂ ಈಗ ಮಗನ್ ಜೊತೆ ಇದ್ದೀರಾ ಬೆಂಗಳೂರಲ್ಲಿ ಅಥವಾ ಬಿಜಾಪುರದಲ್ಲಿ? ಏನ್ ಮಾಡ್ತಾ ಇದ್ರಿ? ಏನಾದ್ರೂ ಹೊರಗಡೆ ಎಲ್ಲ? ಏನಿಲ್ಲ, ಇಲ್ಲಿ ರಾಷ್ಟ್ರೀಯ ಬಸವದೊಳಗೆಲ್ಲ ಹೋಗ್ತೀವಿ. ಹೌದಾ? ಮಾತೆ ಮಾದೇವಿದು ಬಸವ ಮಂಟಪ ಅಂತಿದೆಯಲ್ಲ ರಾಜಾಜಿನಗರದಲ್ಲಿ, ಅಲ್ಲಿ ವಾರಕ್ಕೊಂದ್ಸತಿ ಪ್ರಾರ್ಥನೆ, ಪೂಜೆ, ಮಾತಾಜಿ ಪ್ರವಚನ ಎಲ್ಲ ಇರುತ್ತೆ. ಅಲ್ಲೆಲ್ಲ ಹೋಗ್ತೀವಿ. ವಾರಕ್ಕೊಂದ್ಸಲ ಅಂದ್ರೆ ಸಂಡೇಗೆ ಒಂದ್ಸತಿ ಇರುತ್ತೆ. ಎವ್ರಿ ಸಂಡೇ ಇರುತ್ತೆ. ಹೌದಾ? ಏನು ಪೂಜೆ ಪ್ರಾರ್ಥನೆ ಎಲ್ಲ ಅಂದ್ರೆ ಯಾವ ರೀತಿ? ಅಂದ್ರೆ ವಚನ ಎಲ್ಲ? ಇಲ್ಲ, ಪ್ರಾರ್ಥನೆ ಮಾಡ್ತಾರೆ. ಬಸವಣ್ಣವ್ರ ಪ್ರಾರ್ಥನೆ ಇರುತ್ತೆ. ಪ್ರಾರ್ಥನೆ ಮಾಡಿಬಿಟ್ಟು ವಚನ ಹೇಳೋರು ಹೇಳ್ತಾರೆ, ಹಾಡು ಹಾಡೋರು ಹಾಡ್ತಾರೆ. ಆಮೇಲೆ ಮಾತಾಜಿದು ಒಂದು ಸ್ವಲ್ಪ ಪ್ರವಚನ ಮಾಡ್ತಾರೆ, 1 ಅವರು 1-2 ಅವರು. ಆದ್ಮೇಲೆ ಅಲ್ಲೇ ಪ್ರಸಾದ ಇರುತ್ತೆ. ಪ್ರಸಾದ ಮುಗಿಸ್ಕೊಂಡು ಬಂದ್ಬಿಡೋದು. ನೀವು ಇದೇ ಅಂದ್ರೆ ಬಸವ ತತ್ವನೇ ಅದರಲ್ಲೇ ಇರೋದು, ನಾವು ಅನುಸರಿಸ್ತಾ ಇದ್ದೀರಾ ಅದನ್ನೇ? ಹೌದು. ಹೌದಾ? ಹೇಗನ್ಸುತ್ತೆ ನಿಮ್ಗೆ? ಅಂದ್ರೆ ಅವರ ವಚನಗಳು, ತತ್ವಗಳು. ದೋಸೆ ಇಲ್ಲ ಹಾಕ್ಬಿಡಿ. ಬಿಸಿಯಾಗಿದೆಯಾ? ಬಿಸಿಯಾಗಿದೆ. ಅದು ಸಣ್ಣೂರಿಯಲ್ಲೇ ಬೇಯಬೇಕು. ಸಣ್ಣೂರು. ಇದು ಟೊಮೆಟೊ ಇರುತ್ತಲ್ಲ, ಅದು ದೋಸೆ ತರ ಜೋರಿಟ್ಟು ಬೇಯಿಸಿದ್ರೆ ಒಳಗಡೆ ಹಸಿ 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 ಉಳಿದ್ಬಿಡುತ್ತೆ. ಸಣ್ಣ ಇಟ್ಟು ಎಷ್ಟು ಚೆನ್ನಾಗಿ ಇದು ಮಾಡ್ತೀವಲ್ಲ, ಬೇಯಿಸ್ತೀವಿ, ಅಷ್ಟು ಚೆನ್ನಾಗಾಗುತ್ತೆ. ಸರಿ ಸರಿ. ಎಣ್ಣೆ ಕುಡಿ ಸ್ವಲ್ಪ. ಸ್ವಲ್ಪ ಮೇಲೆ ಎಣ್ಣೆ ಹಾಕೊಳ್ಳೋದು? ಸ್ವಲ್ಪ ಹಾಕೋಬೇಕು ಮೇಲೆ, ಅಂದ್ರೇನೆ ಇದು ತವಾದಿಂದ ಏಳುತ್ತೆ. ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡುತ್ತೆ. ಮೇಲೆ ಮುಚ್ಚಕ್ಕೆ ಹಾಕೊಡು. ಇದು ಮೇಲೆ ಮುಚ್ಚಬೇಕಾಗತ್ತಾ? ಮುಚ್ಚಬೇಕೆ, ಅಂದ್ರೆ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೇಯುತ್ತೆ. ಮತ್ತೆ ಸಿಮ್ಮಲ್ಲೇ ಇರಬೇಕು. ಸ್ವಲ್ಪ ಮೀಡಿಯಮ್, ಫುಲ್ಲು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಆ ಥರ ಇದೆ. ಓಕೆ. ಮತ್ತೆ ಅಮ್ಮ, ನಾನು ಕೇಳ್ತಾ ಇದ್ದೆ, ನಿಮ್ಗೆ ಹೇಗೆ ಅನ್ಸುತ್ತೆ ಬಸವಣ್ಣನವರ ತತ್ವದ ಬಗ್ಗೆ? ಅದು ತತ್ವ ಬಂದ್ಮೇಲೆ ನಮ್ದು ಒಂಥರ ಜೀವನದಲ್ಲಿ ಒಂಥರ ಏನೋ ಇದು ಆದಂಗೆ ಹೇಳ್ಬಿಟ್ರಿ. ಮೊದಲೆಲ್ಲ ಆ ದೇವರು ಈ ದೇವರು ಎಲ್ಲ ದೇವರು ಮಾಡೋದು, ದೇವ್ರು ಮಾಡಿದ್ರು ಏನು ಕಷ್ಟ ಹೋಗ್ತಾ ಇರಲಿಲ್ಲ. ಇದೊಂಥರ ಮಾಡಿದ ತಕ್ಷಣ ಮನಸ್ಸಿಗೆ ಒಂಥರ ಶಾಂತಿ ಆದಂಗೆ, ನೆಮ್ಮದಿ ಇದೆ. ಎಷ್ಟು ದೇವ್ರು ಮಾಡಿದ್ರು ಏನಪ್ಪ ಕಷ್ಟ ಪರಿಹಾರ ಆಗನೇ ಇಲ್ಲ. ಕಷ್ಟ ಇದ್ದೇ ಇರುತ್ತೆ, ಕಷ್ಟ ಅಂದ್ರೆ ಇದು ಒಂಥರ ಶಾಂತಿ ಸಿಗುತ್ತೆ ನಮಗೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ. ಸೊ ಈಗ ಅಲ್ಲಿ ಹೋದಾಗ ನೀವೆಲ್ಲ ವಚನ ಹೇಳೋದು ಎಲ್ಲ? ವಚನ ಹೇಳೋದು ಎಲ್ಲ ಮಾಡ್ತೀವಿ. ಹಾಗಾದ್ರೆ ನಮಗೋಸ್ಕರ ಒಂದು ವಚನ ಹೇಳ್ತೀರಮ್ಮ? ಆಯ್ತು. ಇದು ಹಡಪದ ಅಪ್ಪಣ್ಣ ಅಂತ ಅವ್ರ ವಚನ ಇದು. ತೀರ್ಥಯಾತ್ರೆ ಲಿಂಗದ ಋಷನಕ್ಕೆ ಹೋಗಿ ಹೋಗಿ ಕರ್ಮವ ಹಿಂಗಿಸಿಕೊಂಡೆನೆಂಬ ಭಂಗಿತರ ಮಾತ ಕೇಳಲಾಗದು. ತೀರ್ಥಯಾತ್ರೆ ಲಿಂಗದ ಋಷನಕ್ಕೆ ಹೋಗಿ ಹೋಗಿ ಕರ್ಮವ ಹಿಂಗಿಸಿಕೊಂಡೆನೆಂಬ ಭಂಗಿತರ ಮಾತ ಕೇಳಲಾಗದು. ಅದೇನು ಕಾರಣವೆಂದರೆ ತೀರ್ಥವಾವುದೋ ಯಾತ್ರೆಯಾವುದೋ ಲಿಂಗವಾವುದೋ ಬಲ್ಲರೆ ನೀವು ಹೇಳಿರೆ. ಮಹಾಘನ ಗುರುಪಾದ ತೀರ್ಥದಿಂದ ವೆಗಳ ತೀರ್ಥ ಉಂಟೆ, ಜಗತ್ಪಾವನ ಜಂಗಮ ದರುಶನದಿಂದ ಬೇರೆ ಯಾತ್ರೆಯುಂಟೆ. ಮಹಾಘನ ಗುರುಪಾದ ತೀರ್ಥದಿಂದ ವೆಗಳ ತೀರ್ಥ ಉಂಟೆ, ಜಗತ್ಪಾವನ ಜಂಗಮ ದರುಶನದಿಂದ ಬೇರೆ ಯಾತ್ರೆಯುಂಟೆ. ಇಂಗಿತವನರಿದ ಬಳಿಕ ತನ್ನ ಅಂಗದ ಮೇಲಿರ್ಪ ಲಿಂಗವಲ್ಲದೆ ಬೇರೆ ಲಿಂಗ ಉಂಟೆ. ಇದನರಿಯದೆ ಇನ್ನು ತೀರ್ಥಯಾತ್ರೆ ಲಿಂಗದ ಋಷನ ಉಂಟೆಂಬ ಅಂಗಹೀನರ ಮುಖವ ನೋಡಲಾಗದು. ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ, ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಬಹಳ ಸೊಗಸಾದ ಅರ್ಥವತ್ತಾದ ಒಂದು ವಚನ ಹೇಳಿದ್ರಮ್ಮ. ಆಗಿದ್ಯಾ? ಆಗಿದೆ. ಒಂದ್ ಸೈಡು, ಇನ್ನೊಂದ್ ಸೈಡು ಹಾಕೊಳ್ಬೇಕಾದ್ರೆ ಇನ್ನೊಂದ್ ಸೈಡು ಹಾಕ್ಬೇಕಾಗುತ್ತೆ. 2 ಕಡೆ ಚೆನ್ನಾಗಿ ಬೇಯಬೇಕು. ಸವಿತಾ ಅವ್ರೆ, ಆಯ್ತಾ? ಇದು ಬೇದಿದೆ ಈಗ. ಓಕೆ. ಈಗ ಒಂದು ಪ್ಲೇಟ್ ಕೊಡಿ.
ಇದಕ್ಕೆ ನನ್ಗನ್ಸುತ್ತೆ ತವಾ ಚೆನ್ನಾಗಿರೋದು ಇಟ್ಕೊಳ್ಬೇಕು, ನೀಟಾಗಿ ತೆಗಿಬೇಕಲ್ವಾ. ನೀಟಾಗಿ ಚೆನ್ನಾಗಿರೋದಿದ್ರೆ ಸ್ವಲ್ಪ ಇದು ಮನೇಲಿ ಒಂದ್ ಸ್ವಲ್ಪ ಎಣ್ಣೆ ಎಲ್ಲ ಹಾಕೊಂಡು ಇಂಡೋಲಿಯಂ ತವೆ ಆದ್ರೂ ಪರವಾಗಿಲ್ಲ, ಅದರಲ್ಲಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಓಕೆ. ಇದಕ್ಕೆ ನಾನು ಕಾಯಿ ಚಟ್ನಿ ತಂದಿದ್ದೀನಿ. ಹೌದಾ? ಓಕೆ. ಇದು ಯಾವ ತರ ಮಾಡೋದು ಇದು ಕಾಯಿ ಚಟ್ನಿ? ಕಾಯಿ ಚಟ್ನಿ ಮಾಮೂಲಿ ಕಾಯಿ ಚಟ್ನಿ, ಕೊಬ್ಬರಿ, ಕಡಲೆ ಬೀಜ, ಆಮೇಲೆ ಕೊತ್ತಂಬರಿ, ಪುದೀನ, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ. ಮಾಮೂಲಿ ಇಲ್ಲ, ಸ್ವಲ್ಪ ಬೇರೆ ಹಾಕಿದ್ದೀರಾ. ಮಾಮೂಲಿ ಅಂದ್ರೆ ಕಾಯಿ ಚಟ್ನಿ ಕಾಯಿ ಹಾಕ್ತಾರೆ ಮತ್ತೆ ಹಸಿಮೆಣಸು ಹಾಕ್ತಾರೆ ಅಷ್ಟೇ, ಹುರ್ಗಡ್ಲೆ ಹಾಕ್ತಾರೆ ಈ ಕಡೆ ಎಲ್ಲ. ನಾನು ಕಡಲೆ ಬೀಜ ಹಾಕಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, ಪುದೀನಾನು ಹಾಕಿದ್ದೀನಿ. ಪುದೀನ ಹಾಕಿದ್ದೀನಿ, ಪುದೀನ, ಸಕ್ಕರೆ, ಸ್ವಲ್ಪ ಸ್ಪೆಷಲ್ ಚಟ್ನಿ, ಹುಣಸೆ ಹಣ್ಣು ಹಾಕಿ ಮಾಡಿದ್ದೀನಿ. ಇದನ್ನ ನಿಂಬೆಹಣ್ಣು ಬೇಕಾ? ನಿಂಬೆಹಣ್ಣು ತಗೊಳ್ಳಿ, ಸಾಕಷ್ಟೇ. ಅದನ್ನ ಯಾವ್ದಕ್ಕೆ ಹಾಕೊಳ್ಳೋದು ನಿಂಬೆಹಣ್ಣು? ನಿಂಬೆಹಣ್ಣು ಇದ್ರ ಮೇಲ್ಗಡೆ ಹಾಕೊಂಡು ಕೊತ್ತಂಬರಿ ಕೊಡಿ ಸ್ವಲ್ಪ. ಸುಮ್ಮನೆ ನೀವು ಸುಮ್ಮನೆ ಇದಕ್ಕೆ ಹಾಕೊಳ್ಳೋದು, ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತನಾ? ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಬಾಯಿಗೆ ಹೋದ್ರು ಚೆನ್ನಾಗಿರುತ್ತೆ, ಹಾಕೊಂಡ್ರು ಚೆನ್ನಾಗಿರುತ್ತೆ. ಸರಿ, ಸ್ವಲ್ಪ ವಿಭೂತಿ ಕೊಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ವಿಭೂತಿ ಹಚ್ಚಿದ ತಕ್ಷಣ ಊಟ ಹೋಗಿ ಪ್ರಸಾದ ಆಗಿಬಿಡುತ್ತೆ. ಅದಕ್ಕೆ ಇದನ್ನ ಪ್ರಸಾದ ಅಂತೇಳಿ ತಗೊಳ್ಳಿ. ಪ್ರಸಾದ ಟೇಸ್ಟ್ ಮಾಡಿ ಹೇಳಿ. ಟೊಮ್ಯಾಟೊ ಆಮ್ಲೆಟ್, ಒಂದು ಒಳ್ಳೆಯ ಚಟ್ನಿ ಮಾಡಿದೀರಾ, ಕಡಲೆ ಬೀಜ ಎಲ್ಲ ಹಾಕಿ. ನಿಂಬೆಹಣ್ಣು ಬೇಕಂದ್ರೆ ಹಾಕೋಬಹುದು, ಯಾಕಂದ್ರೆ ಟೊಮೆಟೊನೇ ಇದು ಆಮ್ಲೆಟ್ಗೆ ಹಾಕೊಳ್ತೀರಾ ಚಟ್ನಿಗ? ಯಾವ್ದಕ್ಕೆ? ಆಮ್ಲೆಟ್ ಮೇಲೆ ಹಿಂಗ್ ಹಾಕೊಳ್ಳೋದಾ? ಅದು ಹುಳಿ ಕಡಿಮೆ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಬೇಡ, ನನ್ ಸ್ವಲ್ಪ ನಿಂಬೆಹಣ್ಣು ಇದ್ರೆ ನನ್ಗೆ ಇಷ್ಟ. ಅದೊಂಥರ ಬಾಯಲ್ಲೇ ನೀರು, ಅದು ಒಂಥರ ಬೇರೆ ಟೇಸ್ಟ್ ಬರುತ್ತೆ ಟೊಮೆಟೊ ಇದಕ್ಕಿಂತಲೂ. ಆಮೇಲೆ ಈಗಿನ ಟೊಮೆಟೊ ಎಲ್ಲ ಹುಳಿ ಕಡಿಮೆ ಇರುತ್ತೆ. ಓಕೆ, ಬಿಸಿ ಬಿಸಿ ಇದೆ. ಸ್ವಲ್ಪ ಬಿಸಿ. ಸ್ವಲ್ಪ ಖಾರ ಆಗಿದೆ, ಮತ್ತೆ ಮೃದು ಮೃದುನೇ ಇರುತ್ತೆ, ಬಹಳ ಕ್ರಿಸ್ಪಿ, ದೋಸೆ ತರ ಕ್ರಿಸ್ಪಿ ಬರಲ್ಲ. ಬಹಳ ಚಲೋ ಐತ್ರಿ, ಚೆನ್ನಾಗಿ ಮಾಡಿದೀರಾ. ಒಂದು ಏನದು ಬರೇನು ತಿನ್ಬೋದು, ಈ ಚಟ್ನಿ ಜೊತೆ ಹಾಕೊಂಡಾಗ ಇನ್ನೊಂಥರ ಬೇರೆ ಫ್ಲೇವರ್ ಬರ್ತಾ ಇದೆ. ಹಂಗೇನು ತಿನ್ಬೋದು, ಯಾಕಂದ್ರೆ ಖಾರ ಇರುತ್ತಲ್ಲ ಅದರಲ್ಲಿ, ಹಂಗಾಗಿ ಹಂಗೇನು ತಿನ್ಬೋದು. ಬರೀ ನಿಂಬೆಹಣ್ಣು ಹಾಕೊಂಡು ನಿಂಬೆಹಣ್ಣು ಚಟ್ನಿನೂ ಮಾಡ್ಬೇಕು, ಚಟ್ನಿನೂ ಬೇಕಂತ ಏನಿಲ್ಲ. ತುಂಬಾ ಚೆನ್ನಾಗಿ ಮಾಡಿದೀರಾ, ಒಳ್ಳೆ ರುಚಿಯಾಗಿದೆ. ಈಗ ಇನ್ನೊಂದೇನೋ ತಿಂಡಿ ಮಾಡ್ತೀನಿ ಅಂತ ಹೇಳಿ, ಇನ್ನೊಂದು ಬಾಸುಂದಿ ಅಂತ ಹಾಲಿಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಹೌದಾ? ಒಂದು ಖಾರ ಮತ್ತೆ ಸ್ವೀಟ್. ಓಕೆ, ಸರಿ. ಹಾಗಾದ್ರೆ ಈಗ ಬಾಸುಂದಿ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ, ಬಾಸುಂದಿ ಮಾಡ್ತೀನಿ. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಇದಕ್ಕೆ ಹಾಲು ಬೇಕು, ಮತ್ತೆ ಸಕ್ಕರೆ, ಏಲಕ್ಕಿ ಪುಡಿ, ಬಾದಾಮ್ ಪುಡಿ, ಆಮೇಲೆ ಗೋಡಂಬಿ, ಗಸಗಸೆ, ತುಪ್ಪ. ಓಕೆ, ಇದಿಷ್ಟಿದಾದ್ರೆ ಬಾಸುಂದಿ. ಓಕೆ, ಇದು ಉತ್ತರ ಕರ್ನಾಟಕದ ಬಾಸುಂದಿ ಅಥವಾ ಎಲ್ಲ ಕಡೆ ಮಾಡ್ತಾರೆ. ಸ್ವೀಟ್ ಇದೆ, ಎಲ್ಲ ಕಡೆ ಮಾಡ್ತಾರೆ, ಜಾಸ್ತಿ ಮದುವೆಯಲ್ಲಿ ಎಲ್ಲ ಕಡೆ ಮಾಡಿರ್ತಾರೆ. ಸರಿ, ಒಂದು ಖಾರದಾಯ್ತು, ಸ್ವೀಟ್ ಮಾಡೋಣ ಅಂತ ಈಗ ಶುರು ಮಾಡೋಣ. ಏನ್ ಬೇಕು? ಪಾತ್ರೆ ಕೊಡಿ, ಒಂದು ಒಲೆ ಹಚ್ಕೊ. ಇದು ಹಾಲು ಎಷ್ಟು ತಗೊಂಡಿದ್ದೀರಮ್ಮ? ಅದು ಹಾಲು ಅರ್ಧ ಲೀಟ್ರ್ ಹಾಲು. ಅರ್ಧ ಲೀಟ್ರ್ ತಗೊಂಡ್ರೆ 1 ಲೀಟ್ರ್, ಅರ್ಧ ಲೀಟ್ರ್ ತಗೊಂಡ್ರೆ 1/4 ಲೀಟ್ರ್ವರೆಗೂ ಕುದಿಸ್ಬೇಕದು, ಅಷ್ಟು ಕುದಿಬೇಕದು. ಓ ಹೌದಾ? 1 ಲೀಟ್ರ್ ತಗೊಂಡ್ರೆ ಅರ್ಧ ಲೀಟ್ರ್ ಆಗಬೇಕದು, ಅಷ್ಟು ಕುದಿಬೇಕದು. ಇವಾಗ ಹಾಲು ಕಾಯಿಸ್ಕೊಂಡಿದ್ದೀರಾ? ಹಸಿ ಹಾಲೇ ತಗೊಂಡಿರೋ. ಓಕೆ, ಇನ್ನೂ ಕಾಯಿಸ್ಬೇಕಲ್ವಾ? ಕುದಿಬೇಕಿದು ಚೆನ್ನಾಗಿ. ಸರಿ, ಅರ್ಧಕ್ಕೆ ಬರಬೇಕದು. ಓಕೆ, ಅದಕ್ಕೆ ಬೇರೆ ಏನು ಹಾಕೋದಿಲ್ಲ, ಕುದಿಬೇಕು ಮೊದಲು, ಏನು ಹಾಕೋದಿಲ್ಲ. ಆದ್ರೆ ಕೆನೆ ಬರಬಾರ್ದು, ಆ ತರ ತಿರುತಾನೇ ಇರಬೇಕು, ತಳ ಹಿಡಿಬಾರ್ದು. ಆಮೇಲೆ ಸ್ವಲ್ಪ ದಪ್ಪ ತಳ ಇರೋದು ತಗೊಂಡ್ರೆ ಇನ್ನೂ ಚೆನ್ನಾಗಿ. ತಳ ಹಿಡಿದ್ರೆ ಎಲ್ಲ ಕೆಟ್ಟು ಬಿಡುತ್ತೆ ಅದು. ಸರಿ, ಚೆನ್ನಾಗಿ ಕುದಿಬೇಕಿದು. ಆಮೇಲೆ ಕೆನೆ ಮೇಲೆ ಬರುತ್ತಲ್ಲ, ಕೆನೆನೂ ಬರ್ಲಾರ್ದಂಗೆ ತಿರುತಾನೇ ಇರಬೇಕು. ಕೈ ಬಿಟ್ಬಿಟ್ರೆ ಕೆನೆ ಬಂದ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ ಅದು. ಸರಿ, ಇವಾಗ ಆಗ್ತಾ ಬಂತ ಅದು? ಅರ್ಧ ಕುದ್ದಿದೆ. ಇನ್ನು ಬಾದಾಮ್ ಪೌಡರ್ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು ಇದನ್ನ. ಹೌದಾ? ಬಾದಾಮ್ ಪೌಡರ್ ಕೊಡಿ. ಇದು ಬಾದಾಮಿನ ಪೌಡರ್ ಮಾಡ್ಕೊಂಡಿರೋದು ಇದು. ಅದೆಷ್ಟು? ಒಂದು ಸ್ವಲ್ಪ, ಒಂದು ಸ್ಪೂನು, ಒಂದು 5-6 ಬಾದಾಮನ್ನ ಪೌಡರ್ ಮಾಡಿಬಿಟ್ಟು, ಹಾಲು ಹೆಂಗಿರುತ್ತೆ ಹೆಂಗೆ, ಜಾಸ್ತಿ ಹಾಲಿದ್ರೆ ಜಾಸ್ತಿ, ಅಂದ್ರೆ ಗಟ್ಟಿ ಬರೋಕ್ಕೆ ಇದು. ಇದು ಎಷ್ಟೊತ್ತು ಬೇಕು ಈಗ ಬಾದಾಮ್ ಹಾಕಿದ್ಮೇಲೆ? ಒಂದು 5-10 ನಿಮಿಷ ಕುದಿಸ್ಬೇಕಿದೆ. ಬಾದಾಮ್ ಹಾಕಿ 5-10 ನಿಮಿಷ ಕುದಿಸಿ, ಆಮೇಲೆ ಸಕ್ಕರೆ ಹಾಕಿಬಿಟ್ಟು ಮತ್ತೆ ಒಂದು 5 ನಿಮಿಷ ಕುದಿಸ್ಬೇಕು. ಸಕ್ಕರೆ ಹಾಕಿದ ತಕ್ಷಣ ತಿಳಿ ಬಂದ್ಬಿಡುತ್ತೆ, ಸಕ್ಕರೆ ನೀರು ಬಿಟ್ಬಿಡುತ್ತಲ್ಲ, ತಿಳಿ ಆಗುತ್ತೆ ಅಂತ ಅದೊಂದು 5-10 ನಿಮಿಷ ಕುದಿಸ್ಬೇಕು. ಸರಿ,
ಆದರೆ ಕೈ ಮಾತ್ರ ಬಿಡಬಾರ್ದು ಇದು ಯಾವಾಗಲೂ ತಿರುತಾನೇ ಇರಬೇಕು. ಹಿಂಗೆ ಕಲಿಸ್ತಾನೇ ಇರಬೇಕು ಇದನ್ನು. ಇನ್ನೇನು ಹಾಕೋತೀರಾ? ಈಗ ಸಕ್ಕರೆ ಕೊಡಿ. ಈಗ ಬಾದಾಮ್ ಪೌಡ್ರ್ ಕುದ್ದಿದೆ. ಈಗ ಸಕ್ಕರೆ ಹಾಕಿ ಮತ್ತು ಅದೊಂದು 5-10 ನಿಮಿಷ ಕುದಿಸ್ಬೇಕದು. ಸರಿ ಸರಿ. ಸೊ ಎಷ್ಟು ರುಚಿಗೆ ಎಷ್ಟು ಬೇಕು? ಎಷ್ಟು ಬೇಕೋ ಅಷ್ಟು. ರುಚಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೇಕು. ಕರಗಿದ ಮೇಲೆ ನೋಡಿದ್ಮೇಲೆ ಸಿಹಿ ಜಾಸ್ತಿ ಬೇಕು ಅಂದ್ರೆ ಮತ್ತೆ ಹಾಕ್ಬೋದು. ಸ್ವಲ್ಪ ಏಲಕ್ಕಿ ಪುಡಿ ಕೊಡಿ. ಸೊ ಹಾಲಲ್ಲಿ ಮಾಡುವಂತ ಸಿಹಿ ತಿಂಡಿಗಳೆಲ್ಲ ಮಾಡ್ತೀರಾ? ಯಾಕಂದ್ರೆ ನಾರ್ತ್ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಏನದು ಹಾಲಲ್ಲಿ ಜಾಸ್ತಿ ತಿಂಡಿಗಳನ್ನ ಹಾಲಲ್ಲಿ ಏನು ಜಾಸ್ತಿ ಏನು ಮಾಡಲ್ವಾ? ಇದನ್ನೇ ಜಾಸ್ತಿ ಮಾಡೋದು ಹಾಲಿಂದ. ಇದೆ ಬಾಸುಂದಿನೇ ಜಾಸ್ತಿನಾ? ನಾನು ಯಾಕೆ ಹೇಳಿದೆ ಅಂದ್ರೆ ಈಗ ಪೇಡ ಅದರಲ್ಲೇ ಬೇರೆ ಬೇರೆ ಅವು ವೆರೈಟಿ. ಪೇಡ ಎಲ್ಲ ಮನೆಯಲ್ಲಂತೂ ಮಾಡೋಕ್ಕಾಗಲ್ಲ. ಕಷ್ಟನಾ ಆಗೋದು ಇಲ್ಲ, ಅಷ್ಟು ಚೆನ್ನಾಗಿ ಬರೋದು ಇಲ್ಲ. ಅದಕ್ಕೆ ಅದೇನು ಮಾಡೋದಿಲ್ಲ. ಸರಿ. ಸೊ ಇದು ಪುನಃ ಇನ್ನು ಕಲಿಸ್ತಾ ಇರ್ಬೇಕಾ? ಸ್ವಲ್ಪ ಕುದಿಲಿ. ಇನ್ನೊಂದು ಸಕ್ಕರೆ ಹಾಕಿದೀವಲ್ಲ, ಸಕ್ಕರೆ ಹಾಕಿದ ತಕ್ಷಣ ತಿಳಿ ಬಂದ್ಬಿಡುತ್ತೆ, ಕರಗ್ಬಿಟ್ಟು ನೀರಾಗ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಆಗಲಿ ಅಷ್ಟೊತ್ತವರೆಗೆ ನಾವು ಗೋಡಂಬಿ ಗಸಗಸೆನ ತುಪ್ಪದಲ್ಲಿ ಹುರ್ಕೊಂಡು ಪ್ಯಾನ್ ಒಂದು ಕೊಡಿ. ಸರಿ. ಒಲೆ ಒಂದು ಹಚ್ಕೊಂಡು. ಮತ್ತೆ ಬೇರೆ ಏನ್ ತಿಂಡಿಗಳನ್ನ ಮಾಡ್ತೀರಾ? ಸಿಹಿ ತಿಂಡಿ ಅಂದ್ರೆ ಹೋಳಿಗೆ ಅದು ಇದೆಲ್ಲ? ಹೋಳಿಗೆ ಮಾಡ್ತೀವಿ. ಅಲ್ಲಿ ಹೋಳಿಗೆ ಮಾಡ್ತೀವಿ. ಬಿಜಾಪುರದ ಕಡೆ ಯಾವುದು ತುಂಬಾ ಫೇಮಸ್ ಅಂದ್ರೆ? ನಮ್ದೆಲ್ಲ ಕಡಲೆಬೇಳೆ ಹೋಳಿಗೆ. ಹೌದಾ? ಪಾಯಸ ಮಾಡ್ತೀವಿ, ಗೋಧಿ ಪಾಯಸ ಮಾಡ್ತೀವಿ ಜಾಸ್ತಿ. ಗೋಧಿ ಪಾಯಸ, ಕಡಲೆ ಹೋಳಿಗೆ, ಹೆಸರುಬೇಳೆ ಪಾಯಸ, ತುಪ್ಪ, ಗೋಡಂಬಿ ಗಸಗಸೆನ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಬೇಕು. ದ್ರಾಕ್ಷಿ ಏನು ಹಾಕ್ಬೇಕಂತಿಲ್ವಾ? ದ್ರಾಕ್ಷಿ ಹಾಕ್ಬೋದು, ಅದು ಒಂದೊಂದ್ಸತಿ ಹುಳಿ ಇದ್ಬಿಟ್ರೆ ಹಾಲು ಒಡೆದು ಬಿಡುತ್ತೆ. ಓ, ಆ ರೀಸನ್ಗೆ ನೀವು ದ್ರಾಕ್ಷಿ ಹಾಕೋದಿಲ್ಲ. ಸ್ವಲ್ಪ ಅದೇ ನೋಡಿದೆ, ಯೂಶಲಿ ಗೋಡಂಬಿ ದ್ರಾಕ್ಷಿ ಒಟ್ಟಿಗೆ ಇಟ್ಕೊಂಡ್ಬಿಡ್ತಾರೆ. ಅದು ಸ್ವಲ್ಪ ರುಚಿ ಇರೋದೇ ತಗೋಬೇಕು. ಹಾಕ್ಬೋದು. ನೀವ್ ಹೇಳಿದ್ರೆ ಹಾಲಿಂದಲ್ವಾ? ಹಾಲಿಂದು ಅದು ಸ್ವಲ್ಪ ಹುಳಿ ಹುಳಿ ಬಂದ್ಬಿಟ್ರೆ ಒಡೆದು ಬಿಡುತ್ತೆ ಹಾಲು. 1-2 ಸತಿ ಆಗಿದೆ ನಮ್ದು ಆ ತರ. ಒಡೆದು ಬಿಟ್ರೆ ತಿನ್ನಕ್ಕೆ ಆಗಲ್ಲ ಇದು. ಕರೆಕ್ಟ್. ಸೊ ಆ ರೀಸನ್ಗೆ ದ್ರಾಕ್ಷಿನ ಅವಾಯ್ಡ್ ಮಾಡೋಣ ಅಂತ ನಾನು. ಸರಿ. ಇನ್ನೊಂದು ಚಿರಂಜಿ ಅಂತ ಬರುತ್ತೆ, ರೌಂಡ್ ಬರುತ್ತೆ. ಅದನ್ನು ಈ ಕಡೆ ಏನಂತಾರೆ ಚಿರಂಜಿ ಅಂತಾರೆ. ಅದನ್ನು ತುಪ್ಪದಲ್ಲಿ ಹುರಿದು ಹಾಕ್ಬೋದು. ಏನದು ದ್ರಾಕ್ಷಿ ತರನ ಹಣ್ಣ? ಇಲ್ಲ, ಕಾಜು ತರನೇ ಬರುತ್ತೆ. ರೌಂಡ್ ಇರುತ್ತೆ, ಚಪ್ಪಟೆ ಆಗಿರುತ್ತೆ, ಅದು ಬರುತ್ತೆ. ಅಲ್ಲಿ ನಿಮ್ಮ ಇಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ ಅದು. ಇಲ್ಲಿ ಏನಂತಾರ ಗೊತ್ತಿಲ್ಲ ಅದಕ್ಕೆ. ಚಿರಂಜಿ ಅಂತ ಹೇಳ. ಚಿರಂಜಿ ಅಂತಾರೆ. ನೋಡೋಣ, ಟ್ರೈ ಮಾಡೋಣ ಸಿಗುತ್ತಾ ಅಂತ. ಸ್ವೀಟ್ಗೆಲ್ಲ ಹಾಕ್ತಾರಾ? ಸ್ವೀಟ್ಗೆಲ್ಲ ಹಾಕ್ತಾರೆ. ಇದು ಬಾಸುಂದಿಗೆ ಮೇನ್ ಹಾಕ್ತಾರೆ ಅದನ್ನ. ನೀವು ತರ್ಲಿಲ್ವಾ ಚಿರಂಜಿನ? ಅದನ್ನ ತರ್ಲಿಲ್ಲ ನಾನು. ಹೌದಾ? ನೋಡೋಣ, ನೆಕ್ಸ್ಟ್ ಟೈಮ್ ಹೋದಾಗ ಕೇಳಬೇಕು. ನನಗೂ ಗೊತ್ತಿಲ್ಲ ಅದು. ಈ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿದ್ಬಿಟ್ಟು ಇದು ಕುದಿತಾ ಇರ್ಲಿನಾ ಅಥವಾ ಹಿಂಗ ಕೈಯಲ್ಲಿ ಅಲ್ಲಾಡ್ಸ್ಬೇಕಾ? ಇದನ್ನ ಸ್ವಲ್ಪ ಮಾಡಬೇಕು. ಕೆನೆ ಬರಬಾರ್ದು ಅದು. ಕೆನೆ ಬಂತಂದ್ರೆ ಕೆನೆ ಬಂದ್ಬಿಡುತ್ತೆ. ಕೈ ಆಡಿಸ್ತಾನೆ ಇರಬೇಕು ಅದನ್ನ. ನೋಡಿ, 1 ಲೀಟ್ರದು ಸಾಧಾರಣ 1/4 ಲೀಟರ್ ಆಯ್ತಾ? ಅಷ್ಟ. ಅರ್ಧ ಲೀಟರ್ವರೆಗೂ ಆಗಿದೆ ಅದು. ಅದೇ ಸುಮಾರು ಅರ್ಧ ಮಾಡ್ಬೇಕು ನೋಡಿ. ಹಾಲು 1 ಲೀಟರ್ ತಗೊಂಡ್ರೆ ಅರ್ಧ ಲೀಟರ್. ನಾವೆಲ್ಲ 3-4 ಲೀಟರ್ ಮಾಡ್ತೀವಿ ಮನೇಲಿ ಅದನ್ನ. ಇದಿವಾಗ ಎಷ್ಟು ಜನಕ್ಕೆ ಬರುತ್ತಿದ್ದು? 1-3-4 ಜನಕ್ಕೆ ಆಗುತ್ತಾ? ಒಂದಿಬ್ಬರಿಗೆ 3 ಜನಕ್ಕೆ. ಅದು ತಿಂದಂಗೆ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಆಗುತ್ತೆ. ಹೌದು, ಸ್ವೀಟ್ ಇಷ್ಟ ಅನ್ನೋರಿಗೆ ಖಾಲಿ ಮಾಡ್ಬಿಡ್ಬೋದು. ಹಾಕ್ಬಿಡ್ಲಾ ಇದನ್ನ? ಹಾಕಿ ಅದನ್ನ ಆಫ್ ಮಾಡಿಬಿಡಿ. ಆಫ್ ಮಾಡ್ಲಾ? ಆಫ್ ಮಾಡಿಬಿಡಿ. ಎಷ್ಟು? 1 ಸ್ಪೂನಾ? 1 ಸ್ಪೂನ್. ಇದು ಜಾಸ್ತಿ ಇದ್ದಷ್ಟು ಚೆನ್ನಾಗತ್ತೆ. ಗಸಗಸೆ ಜಾಸ್ತಿ ಇದ್ರೆ ಚೆನ್ನಾಗಿ. ಸ್ವೀಟ್ ಯಾರಿಗಿಷ್ಟ ಮನೇಲಿ? ಇದನ್ನ ಭಾಳ ತಿಂತಾರೆ ನಮ್ಮ ಮನೇಲಿ, ಎಲ್ಲರೂ ತಿಂತಾರೆ. ಮಾಡಿಬಿಟ್ಟು ಇದು 8 ದಿವಸದವರೆಗೂ ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ತಂಪಾದರೆ ಚೆನ್ನಾಗಿರುತ್ತೆ. ಇದು ಬಿಸಿಗಿಂತಲೂ. ಆಮೇಲೆ ನಾವು ಚಪಾತಿ ಹಚ್ಕೊಂಡು ತಿನ್ಬೋದು ಇದನ್ನ. ಹಾಲಲ್ಲಿ ಮಾಡಿರೋದಲ್ಲ, 8 ದಿನ ಪರವಾಗಿಲ್ವಾ? ಏನೂ ಆಗಲ್ಲ, ಕುದಿಸಿರ್ತೀವಲ್ಲ ಜಾಸ್ತಿ, ಏನೂ ಆಗಲ್ಲ. ಇದಿವಾಗ ಆಫ್ ಮಾಡಿದ್ರಲ್ವಾ? ಆಫ್ ಮಾಡಿದ್ವಿ. ಒಂದ್ಸತಿ ಗಸಗಸೆ ಹಾಕ್ಬಿಟ್ರೆ ಎಲ್ಲ ಆಯ್ತು, ಎಲ್ಲ ಹಾಕ್ಬಿಟ್ಟಿದ್ರಿ. ಆಮೇಲೆ ಇದನ್ನ ಸ್ವಲ್ಪ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿಂದ್ರೆ ಚೆನ್ನಾಗಿ ಗಟ್ಟಿ ಬಂದ್ಬಿಡುತ್ತೆ. ಇದು ಮಾಡಿದ ತಕ್ಷಣ ತಿನ್ನಕ್ಕಾಗಲ್ಲ ಇದು. ಆಮೇಲೆ ನನ್ಗನ್ಸುತ್ತೆ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಹಾಲಲ್ವಾ, ಹಾಲು ಇನ್ನೂ ಗಟ್ಟಿ ಬಂದ ಒಂಥರ ಐಸ್ ಕ್ರೀಮ್ ತರ ಆಗ್ಬಿಡುತ್ತೆ. ಆ ತರ ಆಗ್ಬಿಡುತ್ತೆ. ಇದೆಲ್ಲ ಚಪಾತಿಗೆ ಹಚ್ಕೊಂಡು ತಿಂತಾರೆ ನಮ್ಮ ಕಡೆ ಎಲ್ಲ. ಹೌದಾ? ಸ್ವೀಟ್ ಇಷ್ಟ ಆಗೋರಿಗೆ. ಸ್ಪೂನ್ ಕೊಡಿ. ಮಕ್ಕಳಿಗೆಲ್ಲ ನಿಜ ಖುಷಿ ಆಗ್ಬೋದು. ಹಾಲು ಯೂಶಲಿ ಕುಡಿಯಲ್ಲ ಅಂದಾಗ ಇಂಥದ್ದೊಂದು ಸ್ವೀಟ್ ಮಾಡಿಬಿಟ್ಟು 4-5 ದಿವಸದವರೆಗೂ ಕುಡಿಬಹುದು. ಐಸ್ ಕ್ರೀಮ್ ಅಂತ ಹೇಳ್ಬಿಟ್ರೆ ಖುಷಿಯಲ್ಲಿ ಹಾಲಿಂದಾದ್ರೂ ಕುಡಿದು ಬಿಡ್ತಾರೆ. ಹೀಗಾಗಿದೆಯಾ? ಈಗ ಆಗಿದೆ. ಇದು ಬೌಲ್ ಕೊಡಿ, ಸರ್ವಿಂಗ್ ಬೌಲ್.
ಈಗ ಬಾಸುಂದಿ ರೆಡಿಯಾಗಿದೆ, ಬಿಸಿ ಇದೆ, ನೋಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ, ಸೊ ಬಿಸಿ ಇರೋದನ್ನು ಟೇಸ್ಟ್ ಮಾಡಿ ಅಂತ ಇದ್ದೀರಾ? ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗೋದು. ಓಕೆ ಓಕೆ. ಫ್ರಿಜ್ಜಲ್ಲಿಟ್ಟು ಇನ್ನೂ ತಿನ್ನಕ್ಕೆ ಚೆನ್ನಾಗಿರುತ್ತೆ. ತುಂಬ ಏನದು ಎಮ್ಮಿ ಅಂತಾರಲ್ಲ ಆ ಥರನೇ ಕಾಡ್ತಾ ಇದೆ, ಗೋಡಂಬಿ ಎಲ್ಲ ಹಾಕಿ. ಪರಿಮಳನು ಗಮ್ ಅಂತ ಬರ್ತಾ ಇದೆ, ಗಸಗಸೆದೆಲ್ಲ. ಹೇಳ್ತೀನಿ. ಸ್ವೀಟ್ ಸರಿಯಾಗಿದೆ, ಸ್ವೀಟ್ ಪರ್ಫೆಕ್ಟ್ ಆಗಿದೆ. ಒಂದು ಸ್ವಾದಿಷ್ಟ ಅಂತ ಹೇಳ್ತಾರಲ್ಲ ಆ ಥರ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಏನದು ಪರಿಮಳ, ಹಾಲು ಎಲ್ಲದ್ರದ್ದು ಬರ್ತಾ ಇದೆ. ಒಂದು ಕಪ್ಪು ಆರಾಮದಲ್ಲಿ ಕುಡಿಬೋದು, ಅಷ್ಟೊಂದು ಸ್ವಾದಿಷ್ಟತೆ ಇದೆ. ಈಗ 2 ಸ್ಪೂನ್ ಮಾತ್ರ ತಿಂದೆ. ತುಂಬ ರುಚಿಯಾಗಿ ಮಾಡಿದ್ದೀರಮ್ಮ, ಭಾರಿ ಚೆನ್ನಾಗಿದೆ. ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ತಿಂಡಿಗಳನ್ನು ಮಾಡಿ ತೋರಿಸಿದ್ದೀರಾ, ವಿಧಾನ ತೋರಿಸಿದ್ದೀರಾ. ಒಂದು ಖಾರ ಮತ್ತು ಇನ್ನೊಂದು ಸಿಹಿ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಟೊಮೊಟೊ ಆಮ್ಲೆಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಟೊಮೊಟೊ, ಅಕ್ಕಿ ಹಿಟ್ಟು, ಉಪ್ಪಿಟ್ಟು ರವೆ, ಅಡುಗೆ ಸೋಡಾ, ಉಪ್ಪು, ಹೊಂಕಾಳು, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು. ಟೊಮೊಟೊ ಆಮ್ಲೆಟ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹೆಚ್ಚಿದ ಟೊಮೊಟೊ, ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಬೌಲ್ಗೆ ಹಾಕಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು 2 ರಿಂದ 3 ಸ್ಪೂನ್ ಉಪ್ಪಿಟ್ಟು ರವೆ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅಡಿಗೆ ಸೋಡಾ, ಸ್ವಲ್ಪ ಓಂಕಾಳು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ 1 ಗಂಟೆ ನೆನೆಯಲು ಬಿಟ್ಟು ನಂತರ ಕಾದ ಹೆಂಚಿಗೆ ದೋಸೆಯಂತೆ ಹರಡಿ ಬೇಯಿಸಿದರೆ ಟೊಮೊಟೊ ಆಮ್ಲೆಟ್ ಕಾಯಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಬಾಸುಂದಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಾಲು, ತುಪ್ಪ, ಸಕ್ಕರೆ, ಏಲಕ್ಕಿ ಪುಡಿ, ಬಾದಾಮಿ ಪುಡಿ, ಗೋಡಂಬಿ, ಗಸಗಸೆ. ಬಾಸುಂದಿ ಮಾಡುವ ವಿಧಾನ: ಮೊದಲು ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ಹಾಲು ಹಾಕಿ ಚೆನ್ನಾಗಿ ಕುದಿಸಿ. ಹಾಲು ಅರ್ಧ ಕುದಿದ ನಂತರ ಅದಕ್ಕೆ ಸ್ವಲ್ಪ ಬಾದಾಮಿ ಪುಡಿ, ಸಕ್ಕರೆ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಕುದಿಸಿ. ಮತ್ತೊಂದು ಬಾಣಲೆಯಲ್ಲಿ ತುಪ್ಪದಿಂದ ಗೋಡಂಬಿಯನ್ನು ಹುರಿದು ಕುದಿಯುತ್ತಿರುವ ಹಾಲಿಗೆ ಹಾಕಿ ನಂತರ ಗಸಗಸೆಯನ್ನೂ ಸಹ ತುಪ್ಪದಲ್ಲಿ ಹುರಿದು ಹಾಲಿಗೆ ಹಾಕಿ ಸ್ವಲ್ಪ ತಿರುವಿದರೆ ಸಿಹಿಯಾದ ಬಾಸುಂದಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.